ಇದೇನ್ ತಲೆನಾ ಮೈಸೂರು ಝೂನಾ? ಅಲ್ಲ, ಊರ್ನಲ್ಲಿರೋ ಹೆಣ್ಣೆಲ್ಲ ತಲೆಲೆ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೋಗ, ನೀನೇನ್ ನೋಡೋದ್ ಬೇಡ. ಅಯ್ಯೋ ನನ್ನಮ್ಮ, ನಿನಗೆ ಬೇರೆ ಏನ್ ಕೆಲ್ಸ ಇಲ್ಲ, ನನಗೆ ಏನ್ ನೋಡು ಅಂತ್ಯ. ನಿನ್ ತಲೆಯಲ್ಲಿ ಏನ್ ಸಿಕ್ಕಲ್ಲ, ನೀನ್ ಬಿಡಲ್ಲ. ರೀ, ಬೇಗ ಹೂ ಕಟ್ಕೊಡ್ರಿ. ಹೂ ಕಟ್ಕೊಡ್ತಿರೋದೇ ನಿನ್ ಪುಣ್ಯ. ಈ ಪ್ರಪಂಚದಲ್ಲಿ ಯಾವ ಗಂಡ ಹೆಂಡತಿ ಹೂ ಕಟ್ಕೊಡ್ತಾನೆ ಹೇಳು? ಹೂನ್ರಿ, ನಾನು ತುಂಬಾ ಪುಣ್ಯ ಮಾಡಿದ್ದೆ, ಇಷ್ಟ ಒಳ್ಳೆ ಗಂಡ, ಇಷ್ಟ ಒಳ್ಳೆ ಮಕ್ಕಳನ್ನ ಪಡ್ಕೊಳಕ್ಕೆ. ಇದೇನು ತಾಂಬೂಲ ಹೂ ಸಮೇತ ಬರ್ತಾ ಇದಾರೆ? ದೊಡ್ಡ ಮನೆ ಸಾವುಕಾರು ನಿಮ್ ಮನೆ ಬಾಗಿಲಿಗೆ ಬಂದಿದ್ದಾರೆ, ಒಳಗ್ ಕರೆಯಲ್ವೇನು? ಮಲ್ಲ ಇಲ್ಲ, ಇಲ್ಲೇ ಆಚೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಾವು ಸಣ್ಣ ಪುಟ್ಟ ವಸ್ತುನ್ ಕೇಳೋಕ್ ಬಂದಿಲ್ಲ. ನಮ್ ತಂಗಿ ಪ್ರಿಯಾ ನಿಮ್ ಮಗನ್ನ ಪ್ರೀತಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾಳೆ. ಇದೆಂತ ಪ್ರಾಣ ಸಂಕಟ ಬಂದ್ಬಿಡ್ತು. ಈಗ ಒಪ್ಕೋಬೇಕು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಮನೆ ದೀಪನ ನಮ್ಮನೆಗೆ ತಂದು ಆರಿಸೋದು ಮನುಷ್ಯತ್ವ ಅಲ್ಲಮ್ಮ. ಈಗೇನ್ ಮಾಡುತ್ತೀಯ? ಏನಾದ್ರೂ ಮಾಡಿ ಈ ಸಂಬಂಧನ ನಿಲ್ಲಿಸ್ಬಿಡ್ಬೇಕು. ನೀ ಏನಂತೀಯಮ್ಮ? ಮದುವೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಷ್ಟು ವರ್ಷದ ಆಸೆ. ಇಷ್ಟು ದೊಡ್ಡ ಸಂಬಂಧ ಬಂದ್ರು ಒಪ್ಕೊಳ್ಳೋ ಸ್ಥಿತಿ ನಾವಿಲ್ವಲ್ಲ. ಬೇರೆ ದಾರಿ ಇಲ್ಲ. ನಮ್ಮನೆ ಸಂಬಂಧ ಬೆಳ್ಸಕ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ. ಏನು? ಹಾ, ನಮ್ ಸಂಸ್ಕೃತಿ, ನಮ್ ಸಂಸ್ಕಾರ ಇದ್ಯಾವ್ದಕ್ಕೂ ಬೆಲೆ ಕೊಡ್ತಿರೋ ನಿಮ್ ತಂಗಿ ಸಂಬಂಧ ಬೇಡ ಅಂತ. ಮಲ್ಲನ ಪ್ರಾಣದಂತಿರೋ ಹೂವನ್ನೇ ಹೊಸ್ಕ ಹಾಕ್ದೋಳು ಅವನ್ ಕನ್ಸ್ಗಳನ್ನ ಕಾಪಾಡ್ತಾಳ. ನೀಚರ ಮನೆಯಲ್ಲಿ ನೀಚ ತರನೇ ತಾಂಡವಾಡೋದು. ಹುಚ್ಚ ಬಾಯಿ, ಮನೆ ಕೆಲಸ ಮಾಡೋ ನೀನು ನಮ್ಮ ಸಮಕ್ಕೆ ನಿಂತು ಮಾತಾಡ್ತೀಯಾ? ಇದೆ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಹೂವ ಮಲ್ಲನ ಜೀವ ಆದ್ರೆ ಹನುಮ ಅವನ ಉಸಿರು. ಇವನ್ ನಿಮಗ್ ಕೀಳಕ್ ಕಾಣ್ತಾನೆ. ದೇವ್ರು ಅಂತ ನಾವು ಪೂಜೆ ಮಾಡೋ ನಾಗರಾಜ ನಿಮ್ ಕಣ್ಣಿಗೆ ವಿಷದ ಜಂತು ಹಾಕಾಣ್ತಾನೆ. ಅನ್ನನ ಕಣ್ಣುಗೊತ್ಕೊಂಡು ತಿನ್ನೋ ಜನ ನಾವು. ಅದೇ ಅನ್ನದ ಮೇಲೆ ಅಧಿಕಾರ ತೋರಿಸೋ ಹಣವಂತರು ನೀವು. ನಿಮ್ಗೂ ನಮ್ಗೂ ಸರಿ ಹೋಗಲ್ಲ. ನಮ್ಮ ತಂಗಿ ಪ್ರೀತಿಸಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಂತಸ್ತನ್ನು ಮರೆತು ನಿಮ್ ಮನೆ ಬಾಗಿಲಿಗೆ ಬಂದ್ವಿ. ಆಯ್ಕೊಂಡು ತಿನ್ನೋ ನಿಮಗೆ ಇಷ್ಟು ಪೊಗರಿರ್ಬೇಕಾದ್ರೆ 3 ಜನ ಕನ್ನ ಕೂಡ ನಮಗೆ ಇನ್ನಷ್ಟು ಪೊಗರಿರ್ಬೇಡ. ಎತ್ರಿ ತಾಂಬೂಲನ್ನ. ಮಾ, ಏನ್ ಮಾಡೋದು? ನೀವು ಸುಮ್ಮನೆ ಏನು ದೊಡ್ಡ ಮನೆ ದಂಡಪಿಂಡಗಳು ದೊಡ್ಡ ದೊಡ್ಡ ತಟ್ಟೆಗಳು ತಗೊಂಡು ಹೋಗ್ತಿದ್ರು? ಅದು ಅವ್ರ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋಕ್ ಬಂದಿದ್ರು. ಏನಂದ್ರಿ? ಬೇಡ ಅಂದ್ವಿ. ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಅಮ್ಮನ ಕೈಲಿ ಆಶೀರ್ವಾದ ತಗೊಂಡ ತಕ್ಷಣ ಅವಳು ಸಂಸ್ಕಾರ ಬಂದ್ಬಿಡುತ್ತಾ? ಕುಂಕುಮ ಕೊಟ್ಟು ಸುಮಂಗ್ಲಿಯಾಗಿ ನಂದಿದ್ದೇ ತಪ್ಪಾಯ್ತು. ಈ ಮನೆ ಸೊಸೆಯಾಗಿ ಬಂದ್ಬಿಟ್ಲು. ಅವಳು ಮಾಡಿದ ತಪ್ಪೆ. ಅವಳು ಬದಲಾಗ್ಬಿಟ್ಲು ಅದ್ ಮಾತ್ರಕ್ಕೆ ನಾವ್ ಒಳ್ಳೆದನ್ನ ಮರೆಯಕ್ಕಾಗತ್ತ? ಅದೇಂಗಾಗತ್ತೆ? ಆಗಲ್ಲ ಅಲ್ಲಮ್ಮ. ಆ ಗಂಡು ಬೇರಿನ ಯಾರೋ ಮದುವೆ ಆಗ್ತಾರೆ. ಈ ಪ್ರಪಂಚದಲ್ಲಿ ನಾನಲ್ಲ, ಯಾರೋ ಅವಳನ್ನ ಮದುವೆ ಆಗಲ್ಲ ಅಲ್ವಾ? ಅಂದ್ರೆ ನಾವು ಮಾಡಿದ್ದು ಸರಿನಾ? ಲೋ ಗುಂಡ, ನೀನೇನೇ ಮಾಡಿದ್ರು ನಂಗೆ ಸರಿನೇ. ಮಲ್ಲ, ಯಾಕೆ ಕಳ್ತಾ ಇದ್ಯಾ? ಇಲ್ವಲ್ಲ. ನಿನ್ ಗುಂಡಿಗೆ ನನ್ ಗುಂಡಿಗೆ ಪಕ್ಕದಲ್ಲೇ ಇದೆ, ನನಗೆ ಕೇಳಿಸಲ್ವಾ? ನನ್ ಗುಂಡಿಗೆಲಿರೋದು ನಿನ್ ಕೇಳಿಸ್ಬೇಕಾದ್ರೆ ನಿನ್ ಗುಂಡಿಗೆಲಿರೋದು ನನ್ ಕೇಳಿಸಲ್ವಾ ಪೆದ್ದ?
ಇದುವರೆಗೂ ಯಾರ ಹತ್ರನೂ ಏನು ಕೇಳಿರ್ಲಿಲ್ಲ. ಇವತ್ತು ಕೈ ಚಾಚಿ ಸಂಬಂಧ ಬೇಡ್ಕೊಂಡ್ರು ಆಗಲ್ಲ ಅನ್ಬಿಟ್ಟು. ಆ ಮಲ್ಲನ್ನ ನೀನು ಮರ್ತ್ ಬಿಡೋದೇ ಒಳ್ಳೇದು. ಅವನ್ ಮನೇಲಿ ಕಳೆದ ಕೆಲವು ದಿನಗಳನ್ನ ಕೆಟ್ಟ ಕನ್ಸು ಅಂತ ಮರೆತು ಬಿಡಬೇಕು. ಅವನ ಅಪ್ಪನಂತ ಗಂಡು ಹುಡುಕಿ ನಿನಗೆ ಮದುವೆ ಮಾಡ್ತೀವಿ. ನೀನು ಪ್ರೀತಿನ ಮರೆತು ಬಿಡು. ನಿನಗೆ ಹೂವು ಅಂದ್ರೆ ಪ್ರೀತಿ, ನನಗೆ ನೀನು ಅಂದ್ರೆ ಪ್ರೀತಿ. ನಿನ್ನ ಪ್ರೀತಿನ ನನಗ್ ಮುಡ್ಸಿ ಹೂವಿನ ಸ್ಥಾನನ ನನಗ್ ಕೊಡೋಕ್ಕಾಗಲ್ವಾ? ಹಾಗಲ್ಲ ಅಂತ ನಿಮ್ಮ ಅಣ್ಣಂದ್ರು ನಿನ್ನ ಹತ್ರ ಹೇಳಿಲ್ವಾ? ಹೇಳಿದ್ದು ನಿಮ್ ಮನೆಯವರು, ನೀನಲ್ಲ. ಅವ್ರು ಹೇಳಿದ್ಮೇಲೆ ಮುಗೀತು, ಎರಡನೇ ಮಾತೇ ಇಲ್ಲ. ನಿನಗೆ ನನ್ ಮೇಲ್ ಪ್ರೀತಿ ಇಲ್ವಾ? ಇಲ್ಲ. ನಿನ್ ಪ್ರೀತಿ ಮೇಲಾಣೆ? ಅದು ಸಾಕು, ಉತ್ತರ ಸಿಕ್ತು. ಸತ್ಯದ ಬೆಳಕನ್ನ ಆರಿಸಿ ಸುಳ್ಳಿನ ಕತ್ಲೆಯಲ್ಲಿ ಕೂತಿದ್ಯಾ? ಇಲ್ಲ, ಸತ್ಯ ಕತ್ಲು ಅಂತ ಗೊತ್ತಾಗಿ ಕತ್ಲಲ್ಲಿರೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಮಲ್ಲನ್ ಮನ್ಸಲ್ಲಿ ಏನಿದೆ ಅಂತ ನೀ ತಿಳ್ಕೊಂಡಿದ್ರೆ ಕತ್ಲಲ್ಲಿರ್ಬೇಕಾಗಿರ್ಲಿಲ್ಲ. ಬೆಳಕಾಗಿ ನಾನ್ ಬರ್ತಿದ್ದೆ. ಬೆಳಕು ಅಂತ ಬೆಂಕಿ ಸವಾಸ ಮಾಡಿದ್ರೆ ಬೆಂದೋಗ್ತಾನೆ. ಅಂದ್ರೆ ನಾನು ಮಲ್ಲನ್ ಮದ್ವೆ ಆಗೋದು ನಿನಗಿಷ್ಟ ಇಲ್ವಾ? ಇಲ್ಲ, ನಿನ್ನ ಸ್ನೇಹಿತನ ಮೇಲಾಣೆ? ಅದು ಅದು ಸಾಕು, ನನಗುತ್ತರ ಸಿಕ್ತು. ತಂದೆ ತಾಯಿ ದೇವರ ಸಮಾನ ಅಂತೆ, ನಿಜನಾ? ನಿಜಮ್ಮ. ದೇವ್ರ ಸುಳ್ಳು ಹೇಳಲ್ವಂತೆ, ಹೌದಾ? ಹೌದಮ್ಮ. ಹೌದು. ಹಾಗಾದ್ರೆ ಬನ್ನಿ ನನ್ ಜೊತೆ. ಎಲ್ಲಿಗೆ? ದೇವ್ರನ್ನ ಸಾಕ್ಷಿ ಇಟ್ಕೊಂಡು ಈ ದೇವ್ರನ್ನ ಕೆಲವು ಪ್ರಶ್ನೆ ಕೇಳಬೇಕು. ವಿಘ್ನ ವಿನಾಶಕ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಹ? ಕರ್ತವ್ಯನೇ ಮರ್ತು ಕೂತಿರೋ ನಿನಗೆ ಸಹಸ್ರನಾಮ ಯಾಕೆ, 108 ಮಂತ್ರ ಯಾಕೆ? ಜೇಡಿ ಮಣ್ಣು ನೀನು. ನಿನಗೆ ರೂಪ ಕೊಟ್ಟವನು ನಾನು, ಜೀವನು ನಾನೇ ತುಂಬ್ತೀನಿ. ಈಗ ನೀನು ದೇವರು. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮಾಡಿದ್ದು ಸರಿನಾ? ಹೇಳು, ಮಾಡಿದ್ದು ಸರಿನಾ? ನನ್ನ ಉಸಿರಲ್ಲಿ ಉಸಿರಾಗಿರೋ ಮಲ್ಲನ ಕೈಲಿ ಪ್ರೀತಿನ ಕೊಟ್ಟಿದ್ಯಾ? ಅವನ ಜಾತಕದಲ್ಲಿ ಸಾವನ್ನ ಬರ್ದಿದ್ಯಾ? ಇದು ನ್ಯಾಯನಾ? ಅವನ ಹಣೆಯಲ್ಲಿ ಸಾವನ್ನ ಬರೆದ ಮೇಲೆ ಪ್ರೀತಿನ ಯಾಕೆ ಕೊಟ್ಟೆ? ಪ್ರೀತಿನ ಕೊಡ್ಬೇಕು ಅಂತಿದ್ರೆ ಸಾವನ್ನ ಯಾಕೆ ಬರ್ದೆ? ಸಹಾಯ ಮಾಡೋ ಮಲ್ಲ ಅಂದ್ರೆ ಜೀವನೇ ಕೊಡೋ ಗಂಡು ಅವನು. ಅವನಿಗಿಂತ ಸ್ಥಿತಿನ ಮನಸ್ಸಿನ ತುಂಬಾ ಆಸೆ ತುಂಬಿಕೊಂಡು ಮಲ್ಲನ ಪ್ರೀತಿಗೆ ಹಾತೊರಿತಾ ಇರೋ ಹುಡುಗಿ ನಿನಗೇನ್ ಅನ್ಯಾಯ ಮಾಡಿದ್ಲು? ಏನ್ ಅನ್ಯಾಯ ಮಾಡಿದ್ಲು? ಅವರಿಬ್ಬರನ್ನು ಬೇರೆ ಮಾಡಿ ಮನಸ್ಸಿಗೆ ನೋವು ಕೊಡ್ಬೇಕಾ? ಇಲ್ಲ ಒಂದು ಮಾಡಿ ಆ ಹುಡುಗಿನ ವಿಧವೆ ಮಾಡ್ಬೇಕಾ? ಬರೀ ಗರಿಕೆ ಕೊಟ್ರೆ ಒಲಿತಿಯಂತೆ. ಗರಿಕೆ ಏನು? ನನ್ನ ಜೀವನೇ ಕೊಡ್ತೀನಿ. ಅವರಿಬ್ಬರನ್ನ ಒಂದು ಮಾಡು. ಹಾಲಿನ ಬದಲು ನನ್ನ ರಕ್ತದಲ್ಲಿ ಅಭಿಷೇಕ ಮಾಡ್ತೀನಿ. ಅವ್ರ ವಿಧಿನ ಬದಲಾಯಿಸು. ತೆಂಗಿನಕಾಯಿ ಬದಲು ನನ್ನ ತಲೆನೇ ಹೊಡಿತೀನಿ. ಅವ್ರನ್ನ ಕಾಪಾಡು. ಅವ್ರಿಗೆ ಅನ್ಯಾಯ ಮಾಡಬೇಡ. ಅವ್ರಿಗೆ ಅನ್ಯಾಯ ಮಾಡಬೇಡ. ಈ ಕೊರಗ
ಮನಸ್ಸಲ್ಲಿ ತುಂಬಿಕೊಂಡಿದ್ರಿಂದಲೇ ಅಮ್ಮ ಈ ಮದುವೆನ ನಾವು ಬೇಡ ಅಂದಿದ್ದು. ನಾನೇ ನನ್ನ ಕೈಯಾರ ನಿನ್ನ ಹಣೆ ಕುಂಕುಮ ಇಟ್ಬಿಟ್ಟು ಅದನ್ನ ನಾವೇ ಹೆಂಗ ಬಾಳ್ಸಾಕೋದು. ಅವನ್ನ ಮರ್ತು ಬಿಡಮ್ಮ ಪ್ರಿಯ, ಅವನ್ನ ಮರ್ತು ಬಿಡಮ್ಮ. ಹೌದಮ್ಮ, ಅವನ್ ಮರ್ತು ಬಿಡಮ್ಮ, ಅವನ್ ಮರ್ತು ಬಿಡು. ಅವನ್ನ ಮರ್ತು ಬಿಡು ಪ್ರಿಯ, ನಿಮ್ಮನ್ನ ಮರ್ತು ಬಿಡು. ಮಲ್ಲನ್ಗೆ ಈ ವಿಷಯ ಗೊತ್ತಾ? ಇಲ್ಲಮ್ಮ. ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅವ್ರ ಈ ಮದುವೆಗೆ ಒಪ್ಪಲ್ಲ. ಹ? ಏನ್ ಹೇಳ್ತಿದೀಯಮ್ಮ ಪ್ರಿಯಾ? ಅತ್ತೆ, ಮಲ್ಲನ ನನಗೆ ಮದುವೆ ಮಾಡ್ಕೊಡಿ. 4 ಜನ ಊಟ ಮಾಡೋ ಎಲೆಲಿ ನನಗೂ ಊಟ ಕೊಟ್ರಿ. 4 ಜನ ವಾಸ ಮಾಡೋ ಮನೇಲಿ ನನ್ನನ್ನು ಸೇರಿಸ್ಕೊಡಿ. ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ತುಂಬಿ ನಿಮ್ಮನೆ ಬೆಲ್ಲದ ಅಚ್ಚಿನ ಹಾಗಿದೆ. ಆ ಬೆಲ್ಲದ ಸಿಹಿ ನಾನಾಗೋಗ್ಬಿಡಿ. ಪ್ರಿಯ, ನಿನ್ನ ಪ್ರೀತಿ ಎಂತದ್ದು ಅಂತ ನಂಗ್ ಗೊತ್ತಮ್ಮ. ಆದ್ರೂ ಗೊತ್ತಿದ್ದು ಹೂ ಬಾಡ್ ಹೋಗುತ್ತೆ ಅಂತ ಗೊತ್ತಿದ್ರು ಅದನ್ನ ಮುಡಿತೀವಿ. ಅದಿರೋಷ್ಟು ದಿನ ಸುಗಂಧ ಬೀರುತ್ತೆ, ರೂಪ ಹೆಚ್ಚಿಸುತ್ತೆ, ಮುತ್ತೈದೆ ತನ ಕೊಡುತ್ತೆ. ನಾನವ್ರ ಜೊತೆ 1 ದಿನ ಸಂಸಾರ ಮಾಡಿದ್ರು ಸಾಕು. ಜಾತಕ ನಂಬಿ ನೀವು ದುಃಖ ಪಡ್ತಿದ್ದೀರಿ. ಪ್ರೀತಿ ನಂಬಿ ನಾನ್ ಸಂತೋಷ ಪಡೋಕೆ ಅವಕಾಶ ಮಾಡ್ಕೊಡಿ.